ಇತ್ತೀಚಿನ ದಿನದೊಳಗೆ ಡೆವಾಪ್ಸದ್ದು ಭಾಳ ಹವಾಗೈತಿ. ನೀವು ಫೇಸ್ಬುಕ್ ಓಪನ್ ಮಾಡಿರಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿರಿ, ಯೂಟ್ಯೂಬ್ ಓಪನ್ ಮಾಡಿರಿ, ಎಲ್ಲಿ ಹೋದರೂ ಡೆವಾಪ್ಸ್ ಕಲೀರಿ, 3 ತಿಂಗಳದಾಗ ಕೋರ್ಸ್ ಮುಗಿಸ್ರಿ, ಜಾಬ್ ಸಿಗ್ತೈತಿ, ಇದಂತಂದು ಭಾಳ ಮಾರ್ಕೆಟಿಂಗ್ ನಡೆದೈತಿ. ಸೊ ಡೆವಾಪ್ಸ್ ಅಂದ್ರೆ ಏನು, ಇದು ಯಾಕೆ ಇಷ್ಟು ರೇಸ್ನಾಗ ಐತಂದ್ರೆ, ಡೆವಾಪ್ಸ್ ಒಳಗೆ 2 ಶಬ್ದ ಅದಾವೆ. ಒಂದು ಡೆವಲಪರ್, ಇನ್ನೊಂದು ಆಪರೇಷನ್ಸ್ ಅಂತಂದು. ಮೊದಲೆಲ್ಲ ಹೆಂಗಿರ್ತಿತ್ತಂದ್ರೆ, ಸಾಫ್ಟ್ವೇರ್ ಇದ್ದದ್ದು ಬ್ಯಾಕ್ ಎಂಡ್ ಏನು ಡೇಟಾ ಸೆಂಟರ್ನಾಗ ಡಿಪ್ಲೋ ಆಗ್ತಿತ್ತು ಅಥವಾ ಅವ್ರದ್ದು ಸರ್ವರ್ನಾಗ ಡಿಪ್ಲೋ ಆಗ್ತಿತ್ತಲ್ಲ, ಅದನ್ನು ಮಾಡೋಕೆ ಒಂದು ಆಪ್ರೇಷನ್ಸ್ ಟೀಮ್ ಅಂತ ಬೇರೆ ಇರ್ತಿತ್ತು. ಅವ್ರು ಯಾರು ಪ್ರೋಗ್ರಾಮರ್ಸ್ ಇರ್ತಿರ್ಲಿಲ್ಲ. ಅವ್ರು ಒಂಥರ ಹೆಂಗಂದ್ರೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ದು ++ ರೋಲ್ ಇದ್ದಂಗೆ, ಅದು ಎಕ್ಸ್ಟೆಂಡೆಡ್ ರೋಲ್ ಇದ್ದಂಗೆ. ಅವ್ರೇನಂದ್ರೆ ಅಲ್ಲಿ ಹೋಗಿ ಲಾಗಿನ್ ಆಗಿ ಮ್ಯಾನ್ಯುವಲಿ ಅದನ್ನು ಕ್ಲಿಕ್ ಮಾಡಿ SQL ಸರ್ವರ್ ಅಥವಾ ಡೇಟಾಬೇಸ್ ಇನ್ಸ್ಟಾಲ್ ಮಾಡಿ, ಇಂಟರ್ನೆಟ್ ಸರ್ವಿಸ್ ಇನ್ಸ್ಟಾಲ್ ಮಾಡಿ, ಅಲ್ಲೆಲ್ಲ ಡಿಪ್ಲಾಯ್ ಮಾಡೋದು, ಫೈಲ್ ಕಾಪಿ ಮಾಡೋದು, ಬ್ಯಾಕಪ್ ತೆಗೋದು, ಈ ಥರ ಎಲ್ಲ ಮ್ಯಾನ್ಯುವಲಿ ಮಾಡ್ತಿದ್ರು. ಈಗ ಇತ್ತೀಚೆಗೆ ಏನಾಯ್ತಂದ್ರೆ ಇದನ್ನೆಲ್ಲ ಮಾಡೋಕ್ಕೆ ಸಾಫ್ಟ್ವೇರ್ಗಳು ಬಂದು. ಆ ಸಾಫ್ಟ್ವೇರ್ಗಳು ಹೆಂಗಂದ್ರೆ ನಿಮಗೆ ಸ್ಕ್ರಿಪ್ಟಿಂಗ್ ಬಂತಂತಿಕೋರಿ, ಪವರ್ ಶೆಲ್ ಅಥವಾ ಪೈಥಾನ್ ಈ ಥರ ಸ್ಕ್ರಿಪ್ಟಿಂಗ್ ಬಂತಂದ್ರೆ ನೀವೇನಂದ್ರೆ ಡಿಪ್ಲಾಯ್ಮೆಂಟ್ ಪೈಪ್ಲೈನ್ಸ್ ಬರೋದು, ಆಟೋಮೆಟಿಕ್ಲಿ ಬಿಲ್ಡ್ ತೊಗೊಂಡು ಅಲ್ಲಿ ಹೋಗಿ ಡಿಪ್ಲಾಯ್ ಮಾಡೋದು, ಅದನ್ನು ಮಾನಿಟರ್ ಮಾಡೋದು, ರೋಲ್ ಬ್ಯಾಕ್ ಮಾಡೋದು, ಡಿಪ್ಲಾಯ್ ಮಾಡಿದ್ದನ್ನು ರಿವರ್ಸ್ ಮಾಡೋದು, ಇದನ್ನೆಲ್ಲ ಈಗ ನೀವು ಕೋಡಿಂಗ್ ಬರೋದು ಮಾಡ್ಬೋದು. ಕೋಡಿಂಗ್ ಅಂದ್ರೆ ಬೇಸಿಕ್ಲಿ ಸ್ಕ್ರಿಪ್ಟಿಂಗ್, ಹಂಗೆ ಭಾಳ ಕಾಂಪ್ಲಿಕೇಟೆಡ್ ಏನಿರಲ್ಲ. ಸೊ ಇದನ್ನು ಮಾಡುವಂಥ ರೋಲ್ಗೆ ಈಗ ಏನು ಅನ್ನಕ್ತಾರೆ ಅಂದ್ರೆ ಡೆವಾಪ್ಸ್ ಅನ್ನತ್ತಾರೆ. ಸೊ ಎಷ್ಟೋ ಕಂಪ್ನಿ ಒಳಗೆ ಸಪ್ರೇಟ್ ಇಂಜಿನಿಯರ್ಸ್ನ ಹೈರ್ ಮಾಡತ್ತಾರೆ ಡೆವಾಪ್ಸ್ ರೋಲಿಗೆ. ಏನಂದ್ರೆ ಅವ್ನು ಡೆವಲಪರ್ದ ಕೆಲಸ ಏನೋ ಫೀಚರ್ ಡೆವಲಪ್ಮೆಂಟ್ ಮಾಡೋದು, ಡೆವಾಪ್ಸ್ದೊಂದು ಕೆಲಸ ಮಾಡಿದ್ದನ್ನು ತೊಗೊಂಡು ಹೋಗಿ ಕಸ್ಟಮರ್ಗೆ ತಲುಪಿಸೋಂಗೆ ಡಿಪ್ಲಾಯ್ಮೆಂಟ್ ಮಾಡೋದು. ಸೊ ದ್ಯಾಟ್ ಈಸ್ ವೈ ದಿಸ್ ರೋಲ್ ಈಸ್ ಆನ್ ದ ರೈಸ್. ಬಟ್ ಇದ್ರೊಳಗೆ ಆ್ಯಸ್ ಅ ಫ್ರೆಷರ್ ನೀವು ಇದನ್ನು ಕೋರ್ಸ್ ಮಾಡಿ ಜಾಬ್ ಹಿಡಿಯುವಂಥ ಚಾನ್ಸಸ್ ಅದಾವಲ್ಲ, ದಟ್ ಮಾರ್ಜಿನ್ ಈಸ್ ವೆರಿ ಸ್ಮಾಲ್. ಬಿಕಾಸ್ ಇಂಡಸ್ಟ್ರಿ ಒಳಗೆ ಏನಂದ್ರೆ ಡೆವಾಪ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರು ನೋಡತ್ತಾರೆ. ಬಟ್ ಈಗ ಏನಾಗ್ಬೋದು, ಕೆಲವೊಂದು ಕಂಪ್ನಿಗೆ ಎಕ್ಸ್ಪೀರಿಯನ್ಸ್ದವ್ರು ಸಿಕ್ಕಿಲ್ಲಪ್ಪ, ಹೋಗ್ಲಿ ನೀವು ಫ್ರೆಷರ್ ಅದನ್ನು ಕೋರ್ಸ್ ಮಾಡ್ಯಾನ ತೊಗೊಂಡ್ರೆ ತೊಗೋಬೋದು, ನಿಮಗೆ ಒಂದು ಚಾನ್ಸ್ ಕೊಟ್ಟರು ಕೊಡ್ಬೋದು, ಆ ಥರ ಇದೆ. ಬಟ್ ದಿಸ್ ಈಸ್ ಅ ಸ್ಕಿಲ್ ಯು ಕ್ಯಾನ್ ಲರ್ನ್ ಲೈಕ್ ಎನಿ ಅದರ್ ಸ್ಕಿಲ್. ಇದ್ರೊಳಗೆ ಡೊಮೇನ್ ನಾಲೆಜ್ ಭಾಳ ಇರುತ್ತೆ. AWSನಾಗ ಡೆವಾಪ್ಸ್ ಹೆಂಗೆ ಮಾಡ್ತೀರಿ ಅದು ಬೇರೆ ಇರುತ್ತೆ, ಅಜೂರ್ನಾಗ ಹೆಂಗೆ ಮಾಡ್ತೀರಿ ಅದು ಬೇರೆ ಇರುತ್ತೆ. ಯಾಕಂದ್ರೆ ಅದರದ್ದು ಲೈಬ್ರರೀಸ್ ಬೇರೆ ಇರ್ತಾವೆ, ಸ್ಕ್ರಿಪ್ಟಿಂಗ್ ಟೂಲ್ಸ್ ಅಥವಾ ನೀವು ಆ ಸ್ಕ್ರಿಪ್ಟ್ ಹೆಂಗೆ ಬರೀತೀರಿ ಅದು ಚೇಂಜ್ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿಲ್ಡ್ ಕ್ಲೌಡ್ ಸ್ಪೆಸಿಫಿಕ್ ಎಕ್ಸ್ಪರ್ಟೀಸ್. ಗೂಗಲ್ ಕ್ಲೌಡದ್ದು ಪ್ರಾಬಬ್ಲಿ ಅದರದ್ದು ಲೈಬ್ರರೀಸ್ ಮತ್ತು ಅದನ್ನ ಹೆಂಗೆ ಮಾಡ್ತೀರಿ ಅದು ಬೇರೆ ಇರುತ್ತೆ. ಸೊ ಯು ಹ್ಯಾವ್ ಟು ಲರ್ನ್ ದ ಕಾನ್ಸೆಪ್ಟ್ಸ್, ಡೊಮೇನ್ ನಾಲೆಜ್. ಆಮೇಲೆ ಯಾವ್ದಾರು 1-2-3 ಕ್ಲೌಡ್, ಪಬ್ಲಿಕ್ ಕ್ಲೌಡದ್ದು ಅದರೊಳಗೆ ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಕಲಿಬೇಕು. ದಟ್ ಈಸ್ ವಾಟ್ ಈಸ್ ಡೆವಾಪ್ಸ್ ಅಬೌಟ್.